ನೀಟ್ ಸುಧಾರಣೆಯ ಉದ್ದೇಶದಿಂದ ವಿದ್ಯಾರ್ಥಿಗಳು ಶುರು ಮಾಡಿರುವಂತಹ ಹೋರಾಟ ರಾಜಕೀಯದಲ್ಲೇ ಹೈಜಾಕ್ ಮಾಡುತ್ತಿದೆಯಾ? ಈ ಪ್ರಶ್ನೆ ಎಲ್ಲ ಉದ್ಭವ ಆಗ್ತಾ ಇದೆ. ಹಾಗಿದ್ರೆ ನಿಜವಾಗಿಯೂ ಕೂಡ ಆಗ್ಬೇಕಾಗಿರೋದಾದ್ರೂ ಏನು? ಇದು ಇಂದಿನ ನಮ್ಮ ಕ್ಯಾಂಪೇನ್ ಸ್ಟೋರಿ. ಬನ್ನಿ ಅದರ ಬಗ್ಗೆ ಒಂದು ಸಂಪೂರ್ಣ ವರದಿ ಇದೆ, ಫಸ್ಟ್ ನೋಡ್ಕೊಂಡು ಬರೋಣ. ದೇಶದಲ್ಲಿ ನೀಟ್ ಕಿಚ್ಚು ದಗದಗಿಸ್ತಾ ಇದೆ. ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ತಮಗೆ ಅನ್ಯಾಯವಾಗಿದೆ, ನ್ಯಾಯ ಕೊಡಿ ಅಂತ ಪ್ರತಿಭಟನೆಗೆ ಇಳಿದಿದ್ರು. ಆದ್ರೆ ಈಗ ಮೂಲ ಉದ್ದೇಶ ಹಾಗೆ ಉಳಿದಿದೆಯಾ? ವಿದ್ಯಾರ್ಥಿಗಳ ಹೋರಾಟ ಹಳಿ ತಪ್ಪಿದಲ್ಲಿ ರಾಜಕೀಯಕ್ಕೆ ರಾಜಿಯಾಯ್ತಾ ಪ್ರತಿಭಟನೆ? ನೋಡಿ, ನೈಜ ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟು ಪ್ರತಿಭಟನೆ ಶುರು ಮಾಡಿದ್ರು. ಆದ್ರೆ ಈಗ ಅಲ್ಲಿ ಹೋರಾಟ ಸ್ವರೂಪ ಸಂಪೂರ್ಣವಾಗಿ ಬದಲಾಗಿದೆ. ವಿದ್ಯಾರ್ಥಿಗಳ ರೂಪದಲ್ಲಿ ಗೂಂಡಾಗಳು ದಾಂಧಲೆಗೆ ಇಳಿದಿದ್ದಾರೆ. ನ್ಯಾಯ ಕೇಳುವ ನೆಪದಲ್ಲಿ ಅರಾಜಕತೆ ಸೃಷ್ಟಿಗೆ ಹೊಂಚು ಹಾಕಲಾಗ್ತಿದೆ. ನೇಪಾಳ ಬಾಂಗ್ಲಾದೇಶದ ರೀತಿಯಲ್ಲಿ ಕೂಡ ದಂಗೆ ಎಬ್ಬಿಸಲು ಸಂಚು ಬಯಲಾಗಿದೆ. ಎತ್ತ ಸಾಗ್ತಾ ಇದೆ ಸಿಜೆಪಿಯ ಪ್ರತಿಭಟನೆ. ಕಾನೂನು ಉಲ್ಲಂಘನೆ, ನಿಜ ವಿಚಾರ ಕಡೆಗಣನೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಹೊತ್ತಿದ್ದ ಕಿಡಿ ಈಗ ದೇಶದ ಉದ್ದಗಲಕ್ಕೂ ಕೂಡ ಹಬ್ಬಿದೆ. ಈ ಬೆಳವಣಿಗೆ ನೋಡಿದ್ರೆ ಕಾಕ್ರೋಚ್ಗಳ ಪ್ರತಿಭಟನೆಯ ಉದ್ದೇಶ ವಿದ್ಯಾರ್ಥಿಗಳಿಗೆ ನ್ಯಾಯನ ಅಥವಾ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಅಥವಾ ಬೇರೇನೋ ಇದೆಯಾ ಅನ್ನೋ ಅನುಮಾನ ಇದೀಗ ಹುಟ್ಟಿಸ್ತಾ ಇದೆ. ಮೇ ತಿಂಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಂಬನಾತ್ಮಕವಾಗಿ ಚಳವಳಿಯಾಗಿ ಆರಂಭಗೊಂಡ ಕಾಕ್ರೋಚ್ ಜನತಾ ಪಾರ್ಟಿ ಈಗ ಸರ್ಕಾರಕ್ಕೆ ದೊಡ್ಡ ಸವಾಲಾಗುವಷ್ಟು ಬೆಳೆದು ನಿಂತಿದೆ. ಹಾಗಿದ್ರೆ ಇದಕ್ಕೊಂದು ಹಿನ್ನೆಲೆಯೂ ಕೂಡ ಇದೆ. ಈವರೆಗೆ ಏನೇನಾಯ್ತು? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಏನೆಲ್ಲ ಆಯ್ತು ಅನ್ನೋದನ್ನ ಹೇಳ್ತೀವಿ ನೋಡಿ. ಮೇ 3ರಂದು ದೇಶಾದ್ಯಂತ ನೀಟ್ ಪರೀಕ್ಷೆ ನಡೆದಿತ್ತು. ಮೇ 7ರಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಎನ್ಟಿಎಗೆ ಮಾಹಿತಿ ಲಭ್ಯವಾಗಿದೆ. ಮೇ 8ರಂದು ಪೊಲೀಸ್ ಮತ್ತು ತನಿಖಾ ತಂಡಕ್ಕೆ ಹಸ್ತಾಂತರ ಮಾಡಲಾಗಿದೆ. ಮೇ 12ರಂದು ಪರೀಕ್ಷೆ ರದ್ದು, ಸಿಬಿಐ ತನಿಖೆ ಪ್ರಾರಂಭವಾಯಿತು. ಮೇ 15ರಂದು ರೀನೀಟ್ ಘೋಷಣೆ ಮಾಡುವುದರ ಜೊತೆಗೆ ಸಾರ್ವಜನಿಕ ಕ್ಷಮೆಯಾಚನೆ ಕೇಳಲಾಯಿತು ಹಾಗೂ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸೇರಿದಂತೆ ಹಲವು ಸುಧಾರಣೆ ನಡೆಸಲು ಭರವಸೆ ಕೂಡ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಜೂನ್ 21ರಂದು ಬಿಗಿ ಭದ್ರತೆಯಲ್ಲಿ ನೀಟ್ ಮರುಪರೀಕ್ಷೆ ನಡೆಸಲಾಗಿದೆ. 16 ಫಲಿತಾಂಶ ಪ್ರಕಟ ಜೊತೆಗೆ ಭರ್ತಿ ಪ್ರಕ್ರಿಯೆಗೆ ಚಾಲನೆ ಕೂಡ ನೀಡಲಾಯಿತು. ಸಿಬಿಐಯಿಂದ 13 ಮಂದಿ ಜೊತೆಗೆ ಸ್ಥಳೀಯ ಪೊಲೀಸರಿಂದ 30 ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ನಡುವೆ ವಿದ್ಯಾರ್ಥಿಗಳಿಗೆ ಬೆಂಬಲ ಕೊಡುವುದಾಗಿ ಹೇಳಿಕೊಂಡು ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಹೋರಾಟವನ್ನು ಬೆಂಬಲಿಸಿದರು. ಜೂನ್ 28ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಅಲ್ಲಿಂದಲೇ ನೋಡಿ, ಇಡೀ ವಿಷಯ ಒಂದು ರೀತಿಯಲ್ಲಿ ದಾರಿ ತಪ್ಪಲು ಪ್ರಾರಂಭಿಸಿತು. ಹೋರಾಟಕ್ಕೆ ಪ್ರವೇಶ ಪಡೆದ ಜಿರಳೆ ಪಕ್ಷ ಶಾಂತಿಯುತವಾಗಿ ನಡೆಯುತ್ತಿದ್ದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಎಂಟ್ರಿ ಕೊಡ್ತಾ ಇದ್ದಂತೆಯೇ ಬೇರೆಯದ್ದೇ ಸ್ವರೂಪವನ್ನು ಪಡೆದುಕೊಳ್ತು. ಪಾರ್ಟಿಯ ಅಧ್ಯಕ್ಷ ಅಭಿಜಿತ್ ದೀಪ್ಕೆ ನೇತೃತ್ವದಲ್ಲಿ ಹೋರಾಟ ತೀವ್ರವಾಯಿತು. ಹೋರಾಟದ ಸ್ಥಳ ಅಕ್ಷರಶಃ ರಣಾಂಗಣವಾಯಿತು. ನೋಡಿ, 3 ದಿನಗಳ ಹಿಂದೆ ದೆಹಲಿಯಲ್ಲಿ ನಡೆದಿರುವಂತಹ ಗಲಭೆಯೇ ಇದಕ್ಕೆ ಸಾಕ್ಷಿ. ವಿದ್ಯಾರ್ಥಿಗಳ ಸೋಗಿನಲ್ಲಿ ಅರಾಜಕತೆ ಸೃಷ್ಟಿಗೆ ಸಂಚು ರೂಪಿಸಿದ್ದು ಬಯಲಾಯಿತು. ಭದ್ರತಾ ಸಿಬ್ಬಂದಿ ಮೇಲೆ ದಾಳಿ, ಅವರ ವಾಹನಗಳು, ಕಾಂಪೌಂಡ್ಗಳನ್ನು ಧ್ವಂಸ ಮಾಡಲಾಯಿತು. ಸಾರ್ವಜನಿಕ ಸ್ವತ್ತುಗಳಿಗೆ ಹಾನಿ ಮಾಡಲಾಯಿತು. ಪಕ್ಷದ ಕಾರ್ಯಕರ್ತರೆಂದು ಹೇಳಿಕೊಂಡ ಯುವಕರು ಭಾರತದಲ್ಲಿ ನೇಪಾಳದಂತಹ ಸನ್ನಿವೇಶ ತರುವುದಾಗಿ, ಆಡಳಿತ ಬದಲಾವಣೆ ತರುವುದಾಗಿ ಬೆದರಿಕೆ ಕೂಡ ಹಾಕಿದ್ರು. ಇದರಿಂದ ಇವರೆಲ್ಲರೂ ಕೂಡ ನಿಜವಾಗಿಯೂ ವಿದ್ಯಾರ್ಥಿಗಳ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಿಜೆಪಿ ಬೇಡಿಕೆ ಏನು? ನೋಡಿ, ಸಿಜೆಪಿ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿರುವಂತಹ ಬೇಡಿಕೆಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ತಕ್ಷಣವೇ ರಾಜೀನಾಮೆ ನೀಡಬೇಕು. ನೀಟ್ ಪರೀಕ್ಷೆಯ ರದ್ದತಿಯಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಹೋರಾಟಗಾರ ಸೋನಂ ವಾಂಗ್ಚುಕ್ರನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು. ಪಕ್ಷದ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿರುವಂತಹ ಪೊಲೀಸರ ಮೇಲೆ ಕ್ರಮ ಆಗಬೇಕು ಅಂತ ಬೇಡಿಕೆ ಇಟ್ಟಿದೆ. अगर जितेंद्र जी ने बोला कि कहीं भी बात हो सकती है तो फिर हम लोगों ने ऑलरेडी सजेस्ट कर दिया जंतर मंतर आ जाइए, या तो कोई न्यूट्रल एवेन्यू न्यूट्रल प्लेस आ जाए, जैसे कॉन्स्टिट्यूशन क्लब ऑफ इंडिया है, वहां पे मिल लेंगे. ಸಿಜೆಪಿಯನ್ನು ಮಾತುಕತೆಗೆ ಕರೆದ ಕೇಂದ್ರ ಸರ್ಕಾರ. ಪ್ರತಿಭಟನೆ ತೀವ್ರತೆಯ ಬೆನ್ನಲ್ಲೇ ಸಿಜೆಪಿ ಜೊತೆ ಸರ್ಕಾರದ ಮಾತುಕತೆ ಮುಂದಾಗಿತ್ತು. 3-4 ಬಾರಿ ಬರಲು ಹೇಳಿದ್ರೂ ಕೂಡ ಸಿಜೆಪಿ ಕಾರ್ಯಕರ್ತರು ಮಾತ್ರ ಬಂದಿಲ್ಲ. ಈ ವಿಚಾರವೂ ಕೂಡ ಇದೀಗ ಭಾರಿ ರಾಜಕೀಯ ಜಟಾಪಟಿಗೆ ದಾರಿ ಮಾಡಿದೆ. ರಾಜೀನಾಮೆ ಕೊಡುತ್ತಲೇ ತಪ್ಪಿದೆ. ರಾಜೀನಾಮೆ ಕೊಟ್ಬಿಟ್ರೆ ಏನಾಗುತ್ತದೆ? ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಲಿ, ಇವೆಲ್ಲ ಕೂಡ ಚರ್ಚೆ ಆಗಬೇಕಿದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಕೂಡ ಆಗಬೇಕು. ನಾವು ನಿಮಗೂ ಎಷ್ಟೋ ಸಂದರ್ಭದಲ್ಲಿ ಟೀಕೆ ಬೇಡ ಅಂತ ಹೇಳ್ತೀವ.
ಟೀಕೆ ಮಾಡಬೇಕು. ಟೀಕೆ ಮಾಡಿದ್ರೆ ನಾವು ತಿದ್ಕೊಳ್ತೀವಿ, ನಾವು ಟೀಕೆ ಮಾಡಿದಾಗ ನೀವು ತಿದ್ಕೋಬೇಕು. ಇದು ವ್ಯವಸ್ಥೆ. ಇದು ನನ್ನ ಅಭಿಪ್ರಾಯ. ಪ್ರಮುಖವಾಗಿ ಚುನಾಯಿತ ಪ್ರತಿನಿಧಿ ಅಂತ ಹೇಳಿದ್ರೆ ಜನ ಚುನಾಯಿತ ಮಾಡುವಂತದ್ದು, ಅಧಿವೇಶನದಲ್ಲಿ ಭಾಗವಹಿಸಿ ಅಧಿವೇಶನದಲ್ಲಿ ಸರ್ಕಾರ ಮಾಡೋ ತಪ್ಪುಗಳನ್ನ ಎತ್ತಿ ಹಿಡಿಯೋ ಕೆಲಸ, ಜನಗಳಿಗೆ ತಿಳಿಸುವಂತ ಕೆಲಸ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಯ ಕರ್ತವ್ಯ. ಆದರೆ ನೀಟ್ ವಿಚಾರವಾಗಿ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ ಚರ್ಚೆ ಮಾಡದೆ ರಾಹುಲ್ ಗಾಂಧಿ ಪಲಾಯನ ಯಾಕೆ ಮಾಡಿದ್ರು? ಒಟ್ಟಾರೆಯಾಗಿ ನೀಟ್ ಪರೀಕ್ಷೆ ನೆಪದಲ್ಲಿ ನಡೆದಿರುವಂತಹ ಹೋರಾಟ ಹಳಿ ತಪ್ಪಿದಂತೂ ನಿಜ. ಮೂಲ ಉದ್ದೇಶದ ದಿಕ್ಕನ್ನು ತಪ್ಪಿಸಲು ಯಾರ ಹುನ್ನಾರ, ಅವರ ಉದ್ದೇಶವಾದರೂ ಏನು ಅನ್ನೋದು ಬಯಲಾಗಬೇಕಾಗಿದೆ.